ಇನ್ನು ಇದು ಸಾಲದು ಎಂಬಂತೆ ಒಂದು ಕೊಡಲಿನಲ್ಲಿ ಹೊಡೆಯೋದು ನನ್ನ ಪ್ರಕಾರ, ಇನ್ನೊಂದು ಪಿನ್ ಎತ್ಕೊಂಡು ಚುಚ್ಚೋದು. ಇದು ಪಿನ್ನು ಶಿಕ್ಷೆ, ಅದು ಕತ್ತರಿ ಕೊಡಲಿ ಶಿಕ್ಷೆ, ಇದು ಪಿನ್ ಶಿಕ್ಷೆ. ಈ ಗೊಂದಲ ಎಲ್ಲ ಆದ ಮೇಲೆ ರಾಜ್ಯ ಸರ್ಕಾರ ಸೇವಾ ಶುಲ್ಕ ಹೆಚ್ಚಳಕ್ಕೆ ಮುಂದಾಗಿದೆ. ಕಳೆದ ವಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಆಸ್ಪತ್ರೆಗಳು ಹೆಚ್ಚಳ ಮಾಡಿರೋ ಸರ್ಕಾರ ಈಗ ಸರ್ಕಾರಿ ಎಲ್ಲ ಆಸ್ಪತ್ರೆಗಳಲ್ಲೂ ರೈಸ್ ಮಾಡೋ ಕೈ ಹಾಕ್ತು. 15ರಿಂದ 20% ಅಂತ, 15-20 ಒಟ್ಟಲ್ಲಿ ರೈಸು ಈಗಿರಲಿ ಅಂತ ಆರೋಗ್ಯ ಮಂತ್ರಿ ಹೇಳಿಬಿಟ್ಟು ದರ ಹೆಚ್ಚಳವನ್ನು ಗ್ಯಾರಂಟಿಗಳಿಗಲ್ಲ ಆಸ್ಪತ್ರೆಗಳ ಅಭಿವೃದ್ಧಿಗೆ ಬಳಸ್ತೇವೆ. ಏನು ಬೇರೆಯವರೆಲ್ಲ ಕತೆ ಕಾಯಕ್ಕೆ ಬಳಸ್ತಿದ್ರ? ಹಂಗಾರೆ ದುಡ್ಡನ್ನು ಜಾಸ್ತಿ ಮಾಡಿದಾಗ ಹಿಂದೆ ಎಲ್ಲ ನೀವು ಕೂಗ್ತಿದ್ರಲ್ಲ, ಹಾಗೇನಕ್ಕಿತ್ತು? ಆಸ್ಪತ್ರೆಗಳ ಅಭಿವೃದ್ಧಿಗೆ ಸೇವಾ ಶುಲ್ಕದಲ್ಲಿ ಸಣ್ಣ ಪರಿಷ್ಕರಣೆ, ದೊಡ್ಡದ ಪರಿಷ್ಕರಣೆ, ಮತ್ತದು ಬಡವರದ್ದಲ್ಲ. ಸರ್ಕಾರಿ ಆಸ್ಪತ್ರೆಗೇನು ಶ್ರೀಮಂತರ ಅಲ್ಲಿಗೆ ಹೋಗೋದು, ಯಾರು ಅಲ್ಲಿಗೆ ಹೋಗೋರು? ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಕೂಲಿಗೆಟ್ಟು ಹೋಗ್ಬಿಟ್ಟಿದೆ ಲಾರ್ಜ್ಲಿ. ಅದು ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ಸ್ ಇರ್ಬೋದಷ್ಟೆ, ಕೂಲಿಗೆಟ್ಟು ಹೋಗಿದೆ ಅದು. ಅಲ್ಲಿ ಹೋದರೆ ಟ್ರೀಟ್ಮೆಂಟ್ ಸಿಗತ್ತೆ, ಬದುಕ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ, ಬಟ್ ಅನಿವಾರ್ಯತೆಯಿಂದ ಹೋಗ್ತಾರೆ ಜನ, ಬೇರೆ ದಾರಿ ಇಲ್ಲ ಅವ್ರುಗಳಿಗೆ. ಅಂಥದ್ರಲ್ಲಿ ಸಣ್ಣ ಪರಿಷ್ಕರಣೆ. ಸರಿ, ಇವತ್ತು ಬಿ ಜೆ ಪಿಯವರು ಹಲವಾರು ಆಸ್ಪತ್ರೆಗಳಿಗೆಲ್ಲ ಅವ್ರು ಭೇಟಿ ಮಾಡಿದ್ದಾರೆ, ಸೇವಾ ಶುಲ್ಕ ಎಷ್ಟೆಷ್ಟಾಗಿದೆ ಅಂತೆಲ್ಲ ನೋಡಿದ್ರು. ಇದು ಪಾಪರ್ ಸರ್ಕಾರ, ಕೋವಿಡ್ ಬಂದಾಗಲೇ ಮಾಡಲಿಲ್ಲ, ಈಗ ಮಾಡಿದ್ದಾರೆ, ಯಾಕೆ ಗ್ಯಾರಂಟಿಗೋಸ್ಕರ ಅಂತಂದಿದ್ದಾರೆ. ಅದು ಗ್ಯಾರಂಟಿಗೆ ಅಂತ ನಾನು ಹೇಳಲ್ಲ, ಅಡಿಷನಲ್ ರಿಸೋರ್ಸಸ್ಸನ್ನು ಇದ್ದಿದ್ದರೆ ಮೊಬಲೈಸೇಷನ್ನಲ್ಲಿ ಅಥವಾ ಸ್ಪೆಂಡಿಂಗಲ್ಲಿ ಕಂಟ್ರೋಲ್ ಇದ್ದಿದ್ದರೆ ಈ ಸರ್ಕಾರಕ್ಕೆ ಈ ಥರದ್ದೆಲ್ಲ ಬೇಕಾಗಿರಲಿಲ್ಲ. ಯಾಕಂದರೆ ಈ 15-20% ನೀವು ಯಾವುದೋ ನೋಂದಣಿ, ಅದು ಯಾವುದೋ ಶುಲ್ಕ ಜಾಸ್ತಿ ಮಾಡಿದ್ರೆ ಭಾಳ ದೊಡ್ಡ ಅಮೌಂಟ್ ಏನು ಬರಲ್ಲ, ಅದನ್ನು ಸರ್ಕಾರ ಭರಿಸ್ಬೋದಾಗಿತ್ತು ಬೇಕಿದ್ದರೆ. ಏನಕ್ಕೆ ಮಾಡ್ತಿದ್ದಾರೆ ಅಂತಂದರೆ, ಫಾರ್ ಎವ್ರಿ ಸ್ಮಾಲ್ ಮನಿ ಈ ರಾಜ್ಯ ಸರ್ಕಾರ ಫೈಟ್ ಮಾಡೋ ಪರಿಸ್ಥಿತಿಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಈಗ. ಅದು ನಾವು ಅವಾಗ್ಲಿಂದ ಹೇಳಿದ್ರು ಕೇಳ್ತಿಲ್ಲ, ಅವ್ರು ಇನ್ನೂ ನಂಬಕ್ಕೆ ರೆಡಿ ಇಲ್ಲ. ಅವ್ರಿಗೆ ಈಗ ಕಣ್ಣಿನ ಡಾಕ್ಟ್ರು 40 ವರ್ಷದ ಹತ್ತತ್ರ ಆಸುಪಾಸು ಬಂದು ದಾಟ್ತಾ ಇದ್ದವ್ರಿಗೆ ಹೇಳ್ತಾರೆ, ಬರೀ ಬರ್ತಿರ್ಬೋದಪ್ಪ ಅಂತ. ಪೊರೆ ಹಂಗಂದ್ರೆ ಏನು ಪೊರೆ? ನನಗೆ ಫಸ್ಟ್ ಕ್ಲಾಸ್ ಅನ್ಕೊಂಡು ಓಡಾಡ್ತಿರ್ತಾರೆ ಅದನ್ನು. ಹಾಗೆ ಈ ರಾಜ್ಯ ಸರ್ಕಾರಕ್ಕೆ ಆ ವಯಸ್ಸಿನ ಅವಧಿಯ ಪೊರೆ ಇದೆ, ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ. ವಿ ಕಾಂಟ್ ಹೆಲ್ಪ್. ಫುಲ್ ಅವರ್ಸ್ ಅದಲ್ಲ, ಕಣ್ಣು ಹೋಗುತ್ತೆ. ಆಸ್ಪತ್ರೆಗಳಲ್ಲಿ ನೀವು ರಿಜಿಸ್ಟ್ರೇಷನ್ ಫೀಸನ್ನು ನೀವು ಜಾಸ್ತಿ ಮಾಡಿದ್ರೆ ನೀವು ಪಾಪರ್ ಆಗಿದ್ದೀರಾ, ಇನ್ನೇನು ಈ ಸರ್ಕಾರ ಪಾಪರ್ ಅಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡಿ. ಕೋವಿಡ್ ಅಂತ ಸಂಕಷ್ಟ ಬಂದು ನಮ್ಮ ಆದಾಯ 50% ಕುಸಿತ ಆಗೋಯ್ತು. ಅಷ್ಟಾದರೂ ಕೂಡ ನಾವು ಟ್ಯಾಕ್ಸ್ ಹಾಕ್ಲಿಲ್ಲ. ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ, ನೀವು ಯಾವುದಕ್ಕೋಸ್ಕರ ಬಡವರು ಅಂತ ಹೇಳ್ಕೊಂತೀರ, ಬಡವ್ರ ಪರ ಅಂತ ಹೇಳಿ ನೋಡ. ಇವಾಗ ಎಲ್ಲ ಜನ ಹೇಳ್ತಾ ಇದ್ರಲ್ಲ, ನಿನ್ನ 2000 ರೂಪಾಯಿನೂ ಬೇಡ, ಫ್ರೀ ಬಸ್ಸು ಬೇಡ, ನಾನು ರೇಷನ್ ಕಾರ್ಡ್ ಕೊಡು ಅಂತ ಕೇಳ್ತಾ ಇದ್ರು. ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೊಂದ್ಸರ ಯಾಕೋ ಬುದ್ಧಿ ಒಂಥರ ಸ್ಥಿಮಿತ ಕಳ್ಕೊಂಬಿಟ್ಟಿದ್ದಾರೆ, ಬುದ್ಧಿಯ ಸ್ಥಿಮಿತ ಕಳ್ಕೊಂಬಿಟ್ಟಿದ್ದಾರೆ. ಈಗ ಅದನ್ನ ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ, ಯಾಕಂದ್ರೆ ಬಹಳ ವರ್ಷಗಳ ನಂತರ ಮಾಡಿದ್ದಾರೆ. ಅದು ಆಸ್ಪತ್ರೆ ಸಮಿತಿ ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು. ಏನು 10 ರೂಪಾಯಿದನ್ನ 15 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನ 75 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಸರಿ, ಇದು ಸ್ವಚ್ಛತೆ ಡ್ಯಾಶು ಅಂತ ಹೇಳಿದ್ರು, ಆಯ್ತಪ್ಪ. ಆರೋಗ್ಯ ಮಂತ್ರಿಗಳು ಒಂದು ಗ್ಯಾರಂಟಿ ಕೊಡ್ರಪ್ಪ, ಡಬಲ್ ಮಾಡೋಣ, ಹೆಂಗಾರು ಮಾಡಿ ರಾಜ್ಯದ ಜನರನ್ನು ಒಪ್ಪಿಸ್ಬಿಡೋಣ. ಅದಕ್ಕೆ ಏನಂತ ಸರ್? ಅದ್ಯಾವುದೋ ಒಂದು 25 ರೂಪಾಯಿ ಇರೋದನ್ನ ಡಬಲ್ ಮಾಡಿಬಿಡೋಣ, 50 ರೂಪಾಯಿ, 15% ಬೇಡವೇ ಬೇಡ. 100% ಮಾಡಿಬಿಟ್ಟಿದ್ದಾರೆ ಸರ್ ಕೆಲವು. ಆಯಿತು, 200% ಮಾಡೋಣ, ಹೆಂಗೋ ಜನರನ್ನು ಒಪ್ಸೋಣ. ಬಟ್ ಶರ ಬರ್ಕೊಡ್ಬೇಕು ನೀವು ಆರೋಗ್ಯ ಮಂತ್ರಿಗಳು. ಅಲ್ಲಿ ಸ್ವಚ್ಛತೆ ಮಾರಿದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ಬರ್ಕೊಡಿ, ನೀವು ಜವಾಬ್ದಾರ ಆಗಬೇಕು ಅಷ್ಟೇ. ಹೆಂಗೋ ಒಪ್ಸೋಣಪ್ಪ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗಿ ಜನನ ಒಪ್ಪಿಸ್ಬಿಡೋಣ ಅಂತ ಇಟ್ಕೊಳ್ಳಿ. 100 ರೂಪಾಯಿ ಇದೆಯಾ, 200 ರೂಪಾಯಿ ಮಾಡ್ಬಿಡೋಣ, ನೋಡಬಿಡೋಣ ಅದೇನಾಗತ್ತೆ ಅಂತ. ಆದರೆ ಹೇಳ್ತಿದ್ದೀರಲ್ಲ, ವೀಲ್ ಚೇರ್ ಸಿಗದಿದ್ರೆ ಆ ಆಸ್ಪತ್ರೆ ಮುಖ್ಯಸ್ಥ ಮನೆಗೆ ಹೋಗ್ಬೇಕು, ಸ್ವಚ್ಛತೆ ಕಾಪಾಡಿದ್ರೆ ನೀವು ಮನೆಗೆ ಹೋಗ್ಬೇಕು. ಅವಾಗ ನೀವು ಅದು ಆ ಗ್ಯಾರಂಟಿ ಕೊಟ್ಟರೆ ಲೆಟ್ ಅಸ್ ಸಿ ಜನಕ್ಕೆ ಇಫ್ ಸರ್ವೀಸಸ್ ಆರ್ ಪ್ರಾಪರ್ಲಿ ಪ್ರೊವೈಡೆಡ್ ಕ್ವಾಲಿಟಿನಲ್ಲಿ, ಡೋಂಟ್ ಥಿಂಕ್ ಜನ ಅದಕ್ಕೆ ದುಡ್ಡು ಕೊಡೋದಕ್ಕೆ ಹಿಂದೇಟು ಹಾಕ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಸ್ವಲ್ಪ ಒಂದು 2% ಜನ ನಾವು ಏನು ಮಾಡಿದ್ರು ಕುಯ್ ಅನ್ನೋರು ಇದ್ದೇ ಇರ್ತಾರೆ.
ಎಲ್ಲರನ್ನೂ ಒಪ್ಸಕ್ಕಾಗಲ್ಲ. ಆಗದೆ ಇರ್ಬೋದು, ಆದರೆ ಜನ ಹಂಗೆ ಹೋಗಲ್ಲ ಹಿಂದಕ್ಕೆ. ಅವ್ರಿಗೊಂದು ಒಂದು ಒಂದು ಖುಷಿ ಇರುತ್ತಲ್ಲಿ, ಏನೋ ಒಂದು ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ನೋಡೋ ಸರ್ಕಾರದಲ್ಲಿ ಆಸ್ಪತ್ರೆನ, ಅದಕ್ಕೊಂದು 50 ರೂಪಾಯಿ ತಗೋತಾರೆ, ತಗೊಂಡ್ರು ಚೆನ್ನಾಗಿ ಇಟ್ಕೊಂಡವ್ರು, ಆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿ ಇಟ್ಕೊಂಡಿದ್ದಾರಪ್ಪ ಆಸ್ಪತ್ರೆನ ಹಾಂ ಅಂದ್ಕೊಂಡು ಹೋಗ್ತಾರೆ. ನೀವು ಅದೂ ಮಾಡಿದೆ ಇದೂ ಮಾಡಿದೆ, ಬರೀ ಬುರುಡ ಬಿಟ್ಕೊಂಡು ಓಡಾಡಿದ್ರೆ ಏನು ಮಾಡಬೇಕು ಜನ? ಇದ್ರ ಮಧ್ಯ ದಿನೇಶ್ ಗುಂಡೂರಾವ್ ಅವರ ಸಹೋದ್ಯೋಗಿ ವೈದ್ಯ ಶಿಕ್ಷಣ ಇಲಾಖೆ ವೈದ್ಯ ಶಿಕ್ಷಣ ಮಂತ್ರಿನೋ ಏನೋ ಜನೌಷಧಾಲಯ ಕಿತ್ತಾಕ್ತೀನಿ ಅಂತ ಬಂದಿದ್ರಿ. ಹಾಂ, ಸರ್ಕಾರಿ ಆಸ್ಪತ್ರೆಯಲ್ಲೇ ತಗೋ. ನಿಮಗೆ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಆಗ್ತಿಲ್ಲ ಸರ್ಕಾರಗಳಿಗೆ, ಎಲ್ಲ ಸರ್ಕಾರಕ್ಕೂ. ಇನ್ನು ಔಷಧಿ ನಾವೇ ಕೊಡ್ತೀವಲ್ಲ ಪ್ರೀ ಅಂತ ಬುರುಡ ಬಿಡ್ತಾ ನಿಂತಿದ್ರಿ. ನೋಡಿದ್ರೆ ಅಲ್ಲೊಂದಿಲ್ಲ ಸಿಗಲ್ಲ. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಒಂದನ್ನು, ಯಾವ್ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಚೀಟಿ ಬಟ್ ಆಚೆ ಕಳಿಸ್ತಿದ್ದಾರೆ ಅಂತ ನೀವು ಕೊಡಬೇಕಾಗಿದ್ದು ಮಾತ್ರೆಗಳದ್ದು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಈಗ ಗ್ಯಾರಂಟಿ ಶುರು ಮಾಡೋಣ ಎಲ್ಲ. ಐ ಆಮ್ ನಾಟ್ ಸೇಯಿಂಗ್ ಎವ್ರಿಥಿಂಗ್ ಕ್ಯಾನ್ ಬಿ ರಿಸಾಲ್ವ್ಡ್, ಎಲ್ಲವನ್ನೂ ಬಗೆಹರಿಸ್ಬಿಡ್ತೀವಿ, ಈ ಸೂರ್ಯನ ಕೆಳಗಡೆ ಇರೋ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ, ಕಮಾನ್ ಸಾಲ್ವ್ಡ್ ಅಂತಂತೀವಿ ಅನ್ನೋಕ್ಕಾಗದೇ ಇಲ್ಲ. ನಮ್ಮ ದೇಶ ಅಲ್ಲ, ಯಾವ ದೇಶದಲ್ಲೂ ಆಗಲ್ಲ. ಸಣ್ಣ ಪುಟ್ಟ ಕೊರತೆ. ಆದರೆ ಕೆಲವು ಸಮಸ್ಯೆಗಳನ್ನು ರಾಜಕೀಯ ತೆವಲುಗಳು ಮತ್ತು ರಾಜಕೀಯ ಉದ್ದೇಶಕ್ಕೆ ಮಾಡಿಕೊಂಡು ಆಮೇಲೆ ಅದು ಇಲ್ಲ ಅಂತ ಬಂಡವಾದ ಮಾಡಿದ್ರೆ ಒಪ್ಪಕ್ಕಾಗಲ್ಲ. ಗ್ಯಾರಂಟಿ ಅದೇನೇ, ಗ್ಯಾರಂಟಿ ತೆವಲಂತಿಲ್ಲ ನಾನು, ಗ್ಯಾರಂಟಿಯನ್ನು ಡಿಸೈನ್ ಮಾಡಿದ್ದ ರೀತಿಯನ್ನು ಮೂರ್ಖತನದ ಪರಮಾವಧಿ. ಗ್ಯಾರಂಟಿಯನ್ನು ಡಿಸೈನ್ ಮಾಡಿದ್ದ ರೀತಿ, ಆರಂಭದಲ್ಲೇ ಮಾಡಿದ್ದ ರೀತಿ ಮೂರ್ಖತನದ ಪರಮಾವಧಿ ಅಂತ ಹೇಳಲೇಬೇಕು. ನೀವು ಮೂರ್ಖರು ಅಂತ ನಾನು ಹೇಳಿಲ್ಲ, ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ದೀವಿ.